ನಮಸ್ಕಾರ ಆತ್ಮೀಯ ವೀಕ್ಷಕ ಸ್ನೇಹಿತರೆ, ಮೇರೀಸ್ ಮನೆ ಗಾರ್ಡನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುವ ನಾನು ನಿಮ್ಮ ದೀಪಕ್ ಕುಮಾರ್ ಟಿ. ಇನ್ನು ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡುವಿರಾಗಿ ಭಾವಿಸುತ್ತೇವೆ. ಹೂವುಗಳ ರಾಜ ಯಾರೆಂದರೆ ತಕ್ಷಣ ನೆನಪಾಗುವುದೇ ಗುಲಾಬಿ. ಮನೆಯ ಗಾರ್ಡನ್ನಲ್ಲಿ ಒಂದು ಗುಲಾಬಿ ಗಿಡವಿದ್ದು ಅದರಲ್ಲಿ ಸುಂದರವಾದ ಹೂಗಳು ನಕ್ಕರೆ ಆ ಖುಷಿಯೇ ಬೇರೆ ಅಲ್ವಾ. ಆದರೆ ಅನೇಕರ ದೂರು ಏನೆಂದರೆ ನಾವು ತಂದ ಗಿಡದಲ್ಲಿ ಹೂ ಬಿಡುತ್ತಿಲ್ಲ, ಗಿಡಗಳು ಒಣಗಿ ಹೋಗುತ್ತಿದೆ ಎಂದು. ಚಿಂತೆ ಬೇಡ. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯ ಕುಂಡಗಳಲ್ಲಿ ಅಂದರೆ ಪಾಟ್ಗಳಲ್ಲಿ ಸುಲಭವಾಗಿ ಗುಲಾಬಿ ಬೆಳೆಸುವುದು ಹೇಗೆ, ಅದಕ್ಕೆ ಯಾವ ಸಾವಯವ ಗೊಬ್ಬರ ನೀಡಬೇಕು ಮತ್ತು ರೋಗಗಳಿಂದ ಗಿಡವನ್ನು ಹೇಗೆ ರಕ್ಷಿಸಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಅಂತ್ಯದವರೆಗೂ ನೋಡಿ. ಮೊದಲಿಗೆ ಮನೆಯ ಪಾಟ್ನಲ್ಲಿ ಸುಲಭವಾಗಿ ಬೆಳೆಸಬಹುದಾದ ಆಕರ್ಷಕ ಗುಲಾಬಿ ತಳಿಗಳು ಯಾವುವು ಎಂದು ಖಾತರಿಪಡಿಸಿಕೊಳ್ಳಬೇಕು. ಹಾಗಾಗಿ ಪಾಟ್ಗಳಲ್ಲಿ ಗಿಡಗಳನ್ನು ಬೆಳೆಸುವಾಗ ನಾವು ಸರಿಯಾದ ತಳಿಗಳ ಆಯ್ಕೆ ಮಾಡಿಕೊಳ್ಳುವುದು ತುಂಬ ಮುಖ್ಯ. ಪಾಟ್ಗಳಲ್ಲಿ ಅದ್ಭುತವಾಗಿ ಬೆಳೆಯುವ ಕೆಲವು ಪ್ರಮುಖ ತಳಿಗಳು ಇಲ್ಲಿವೆ. ಬಟನ್ ರೋಸ್ ಅಥವಾ ಮಿನಿಯೇಚರ್ ರೋಸ್. ಇವು ಗಾತ್ರದಲ್ಲಿ ತುಂಬ ಚಿಕ್ಕದಾಗಿರುತ್ತವೆ, ಆದರೆ ಪಾಟಿನ ತುಂಬ ಗೊಂಚಲಾಗಿ ನೂರಾರು ಹೂಗಳನ್ನು ಬಿಡುತ್ತವೆ. ಬಾಲ್ಕನಿ ಮತ್ತು ಸಣ್ಣ ಜಾಗಕ್ಕೆ ಇದು ಅತ್ಯುತ್ತಮ. ಕಾಶ್ಮೀರಿ ಗುಲಾಬಿ. ಇದು ವರ್ಷ ಪೂರ್ತಿ ಸತತವಾಗಿ ಹೂ ಬಿಡುವ ತಳಿ. ಇದರ ಗಾಢ ಕೆಂಪು ಬಣ್ಣದ ಹೂಗಳು ಗಿಡದಲ್ಲೇ ಹಲವು ದಿನಗಳ ಕಾಲ ಬಾಡದಂತೆ ಇರುತ್ತವೆ. ಇದಕ್ಕೆ ಆರೈಕೆ ತುಂಬ ಕಡಿಮೆ. ಪಾಲಿಯಾಂಥ ರೋಸ್. ಇವು ಕೂಡ ಸಣ್ಣ ಪೊದೆಯಂತೆ ಬೆಳೆಯುತ್ತವೆ ಮತ್ತು ಸಣ್ಣ ಸಣ್ಣ ಕುಂಡಗಳಿಗೂ ಸೂಕ್ತವಾಗಿವೆ. ರೋಗ ನಿರೋಧಕ ಶಕ್ತಿ ಇವುಗಳಲ್ಲಿ ಹೆಚ್ಚು. ಲೋಕಲ್ ಪನ್ನೀರ್ ಗುಲಾಬಿ ಅಂದರೆ ಕಂಟ್ರಿ ಆರ್ ಪನ್ನೀರ್ ರೋಸ್. ಅತ್ಯಂತ ಸುಗಂಧಭರಿತವಾದ ತಳಿ ಇದು. ತಿಳಿ ಗುಲಾಬಿ ಬಣ್ಣದ ಈ ಹೂಗಳು ಪೂಜೆಗೆ ಮತ್ತು ಔಷಧೀಯ ಗುಣಗಳಿಗೆ ತುಂಬ ಹೆಸರುವಾಸಿ. ಪಾಟಿನಲ್ಲೂ ಇದನ್ನು ತುಂಬ ಸುಲಭವಾಗಿ ತರಬೇತುಗೊಳಿಸಬಹುದು. ಈಗ ಕಟಿಂಗ್ ಅಂದರೆ ರಂಬೆ ನೆಡುವ ಸೂಕ್ತ ಕಾಲ ಮತ್ತು ಕ್ರಮವಿಧಾನಗಳು. ಅಂಗಡಿಯಿಂದ ಗಿಡ ತರುವುದಷ್ಟೇ ಅಲ್ಲ, ಮನೆಯಲ್ಲೇ ಇರುವ ಗುಲಾಬಿ ಗಿಡದ ಕಟಿಂಗ್ಸ್ ಬಳಸಿ ಹೊಸ ಸಸಿಗಳನ್ನು ಮಾಡಬಹುದು. ಹೀಗೆ ನೆಡಲು ಸೂಕ್ತ ಕಾಲ ಯಾವುದೆಂದು ತಿಳಿದಿರಬೇಕು. ಗುಲಾಬಿ ಕಟಿಂಗ್ಸ್ ಇಡಲು ಮಳೆಗಾಲ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ವರೆಗೂ ಅಥವಾ ಚಳಿಗಾಲದ ಆರಂಭ ಅಂದರೆ ಅಕ್ಟೋಬರ್ನಿಂದ ನವೆಂಬರ್ ಅಂತ್ಯದವರೆಗೂ ಸೂಕ್ತವಾದ ಸಮಯ. ಈ ಸಮಯದಲ್ಲಿ ವಾತಾವರಣದಲ್ಲಿ ತೇವಾಂಶ ಇರುವುದರಿಂದ ಬೇರುಗಳು ಬೇಗನೆ ಒಡೆಯುತ್ತವೆ. ಕಟಿಂಗ್ಸ್ ನೆಡುವ ಕ್ರಮ ವಿಧಾನ. ಮೊದಲಿಗೆ ರಂಬೆಯ ಆಯ್ಕೆ. ತುಂಬ ಎಳೆಯದು ಅಲ್ಲದ, ತುಂಬ ಹಳೆಯದು ಅಲ್ಲದ, ಕನಿಷ್ಠ ಪೆನ್ಸಿಲ್ ದಪ್ಪವಿರುವ ಗಟ್ಟಿಮುಟ್ಟಾದ ಹಸಿರು ರಂಬೆಯನ್ನು ಆಯ್ದುಕೊಳ್ಳಿ. ಅದನ್ನು ಕತ್ತರಿಸುವ ವಿಧಾನ. ರಂಬೆಯನ್ನು ಸುಮಾರು 6ರಿಂದ 8 ಇಂಚು ಉದ್ದಕ್ಕೆ ಕತ್ತರಿಸುವಾಗ ಕೆಳಭಾಗವನ್ನು 45 ಡಿಗ್ರಿ ಕೋನದಲ್ಲಿ ಅಂದರೆ ಓರೆಯಾಗಿ ಚೂಪಾದ ಕತ್ತರಿಯಿಂದ ಕತ್ತರಿಸಬೇಕು. ಈಗ ಎಲೆಗಳನ್ನು ತೆಗೆಯುವುದು. ಕಟಿಂಗ್ಸ್ನ ಕೆಳಭಾಗದ ಎಲೆಗಳನ್ನು ತೆಗೆದುಹಾಕಿ ಕೇವಲ ಮೇಲ್ಭಾಗದಲ್ಲಿ 1-2 ಎಲೆಗಳನ್ನು ಮಾತ್ರ ಬಿಡಿ. ಬೇರು ಬರಲು ನೈಸರ್ಗಿಕ ಮದ್ದು. ಕತ್ತರಿಸಿದ ಕೆಳಭಾಗಕ್ಕೆ ಆಲೋವೆರಾ ಜೆಲ್ ಅಂದರೆ ಲೋಳೆ ರಸ ಅಥವಾ ಜೇನುತುಪ್ಪವನ್ನು ಹಚ್ಚಿ. ಇದು ನೈಸರ್ಗಿಕ ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತದೆ ಮತ್ತು ಫಂಗಸ್ ಬರದಂತೆ ತಡೆಯುತ್ತದೆ. ಮಣ್ಣಿನ ಮಿಶ್ರಣ ಹೇಗಿರಬೇಕೆಂದರೆ 50% ಮರಳು ಮತ್ತು 50% ಕೋಕೋಪೀಟ್ ಅಥವಾ ಸಾಮಾನ್ಯ ಮಣ್ಣನ್ನು ಬೆರೆಸಿ ಸಣ್ಣ ಪಾಟಿನಲ್ಲಿ ತುಂಬಿಸಿ. ಈಗ ನೆಡುವ ಕ್ರಮ. ಕಟಿಂಗನ್ನು ಕನಿಷ್ಠ 2 ಇಂಚು ಮಣ್ಣಿನೊಳಗೆ ಹೋಗುವಂತೆ ನೆಟ್ಟು ಸುತ್ತಲೂ ಪಾಟಿನ ಮಣ್ಣನ್ನು ಗಟ್ಟಿಗೊಳಿಸಿ. ನಂತರ ಲಘುವಾಗಿ ನೀರು ಚಿಮುಕಿಸಿ ನೆರಳಿನಲ್ಲಿರುವ ಜಾಗದಲ್ಲಿ ಇಡಿ. 3ರಿಂದ 4 ವಾರಗಳಲ್ಲಿ ಹೊಸ ಚಿಗುರುಗಳು ಕಾಣಿಸಿಕೊಳ್ಳುತ್ತವೆ. ಸ್ನೇಹಿತರೆ, ಈಗ ಗುಲಾಬಿ ಗಿಡಗಳು ವೇಗವಾಗಿ ಬೆಳೆಯಲು ಮನೆಯಲ್ಲೇ ತಯಾರಿಸಬಹುದಾದ ಸಾವಯವ ಗೊಬ್ಬರಗಳ ಬಗ್ಗೆ ತಿಳಿಯೋಣ. ಗುಲಾಬಿ ಗಿಡಗಳಿಗೆ ಹೆಚ್ಚು ಪೋಷಕಾಂಶಗಳು ಬೇಕಾಗುತ್ತವೆ. ಕೆಮಿಕಲ್ ಗೊಬ್ಬರಗಳ ಬದಲಾಗಿ ಮನೆಯಲ್ಲೇ ಈ 3 ಅದ್ಭುತ ಸಾವಯವ ಗೊಬ್ಬರಗಳನ್ನು ತಯಾರಿಸಬಹುದು. ಮೊದಲಿಗೆ ಒಣಗಿದ ಟೀ ಅಥವಾ ಕಾಫಿ ಪುಡಿ ಗೊಬ್ಬರ
ಅಂದರೆ ಬಳಸಿದ ಟೀ ಅಥವಾ ಕಾಫಿ ಪುಡಿ. ಟೀ ಅಥವಾ ಕಾಫಿ ಮಾಡಿದ ನಂತರ ಉಳಿಯುವ ಪುಡಿಯನ್ನು ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಇಟ್ಟುಕೊಳ್ಳಿ. ಇದರಲ್ಲಿ ನೈಟ್ರೋಜನ್ ಹೇರಳವಾಗಿರುತ್ತದೆ. ಇದು ಗಿಡದ ಎಲೆಗಳು ಹಸಿರಾಗಲು ಮತ್ತು ಹೊಸ ಚಿಗುರು ಬರಲು ಸಹಾಯ ಮಾಡುತ್ತದೆ. ತಿಂಗಳಿಗೆ 2 ಚಮಚ ಇದನ್ನು ಗುಲಾಬಿ ಗಿಡ ಇರುವ ಪಾಟಿನ ಮಣ್ಣಿನಲ್ಲಿ ಬೆರೆಸಿ. ಎರಡನೇ ಸಾವಯವ ಗೊಬ್ಬರ ಅಂದರೆ ಬಾಳೆಹಣ್ಣಿನ ಸಿಪ್ಪೆಯ ದ್ರವ ಗೊಬ್ಬರ, ಪೊಟ್ಯಾಷಿಯಂ ರಿಚ್ ಫರ್ಟಿಲೈಸರ್. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಹೆಚ್ಚಾಗಿರುತ್ತದೆ. ಇದು ದೊಡ್ಡ ಗಾತ್ರದ ಹೂಗಳು ಬಿಡಲು ಅತಿ ಮುಖ್ಯ. 3 ರಿಂದ 4 ಬಾಳೆಹಣ್ಣಿನ ಸಿಪ್ಪೆಗಳನ್ನು ನೀರಿನಲ್ಲಿ ಹಾಕಿ 3 ದಿನಗಳ ಕಾಲ ನೆನೆಯಲು ಬಿಡಿ. ನಂತರ ಆ ನೀರನ್ನು ಸೋಸಿ ಅದಕ್ಕೆ ಸಮ ಪ್ರಮಾಣದ ಸಾಮಾನ್ಯ ನೀರನ್ನು ಬೆರೆಸಿ ಗಿಡದ ಬುಡಕ್ಕೆ ಹಾಕಿ. 15 ದಿನಕ್ಕೊಮ್ಮೆ ಇದನ್ನು ಮಾಡುವುದರಿಂದ ಮೊಗ್ಗುಗಳು ಹೆಚ್ಚಾಗುತ್ತವೆ. 3ನೇ ಸ್ಥಾನದಲ್ಲಿ ಮೊಟ್ಟೆಯ ಓಡು ಮತ್ತು ಈರುಳ್ಳಿ ಸಿಪ್ಪೆಯ ಗೊಬ್ಬರ. ಮೊಟ್ಟೆಯ ಓಡಿನಲ್ಲಿ ಕ್ಯಾಲ್ಸಿಯಂ ಇರುತ್ತದೆ. ಇದು ಗಿಡದ ಬೇರು ಮತ್ತು ಕಾಂಡವನ್ನು ಬಲಪಡಿಸುತ್ತದೆ. ಈರುಳ್ಳಿ ಸಿಪ್ಪೆಯಲ್ಲಿ ಪೊಟ್ಯಾಷಿಯಂ ಮತ್ತು ರಂಜಕ ಇರುತ್ತದೆ. ಎರಡನ್ನು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ತಿಂಗಳಿಗೆ ಒಮ್ಮೊಮ್ಮೆ 1 ಚಮಚದಂತೆ ಗಿಡದ ಬುಡಕ್ಕೆ ನೀಡುತ್ತಾ ಬಂದರೆ ಗಿಡಗಳು ಸೂಪರ್ ಆಗಿ ಬೆಳೆಯುತ್ತವೆ. ವೀಕ್ಷಕ ಸ್ನೇಹಿತರೆ, ಈಗ ಗುಲಾಬಿ ಗಿಡಗಳಲ್ಲಿ ಕಾಣಿಸುವ ರೋಗಗಳು ಮತ್ತು ಮನೆಮದ್ದುಗಳ ಬಗ್ಗೆ ಮಾಹಿತಿ ತಿಳಿಯೋಣ. ಪಾಟಿನಲ್ಲಿ ಬೆಳೆಸಲಾದ ಗುಲಾಬಿ ಗಿಡಗಳಲ್ಲಿ ಸಾಮಾನ್ಯವಾಗಿ ಕೆಲವು ರೋಗಗಳು ಕಾಣಿಸಿಕೊಳ್ಳುತ್ತವೆ. ಅವುಗಳಿಗೆ ಸರಳ ಮನೆಮದ್ದು ಹೀಗಿವೆ. ಬಿಳಿ ಇರುವೆ ಅಥವಾ ಆಫಿಡ್ಸ್ ಅಂದರೆ ಹೇನುಗಳು ಅಥವಾ ನುಸಿ ರೋಗ. ಎಲೆಗಳ ಕೆಳಗೆ ಸಣ್ಣ ಬಿಳಿ ಅಥವಾ ಹಸಿರು ಕೀಟಗಳು ಕುಳಿತು ರಸ ಹೀರುತ್ತವೆ. ಇವುಗಳ ಪರಿಹಾರಕ್ಕೆ 1 ಲೀಟರ್ ನೀರಿಗೆ 5 ml ಬೇವಿನ ಎಣ್ಣೆ ಅಂದರೆ ನೀಮ್ ಆಯಿಲ್ ಮತ್ತು 2 ರಿಂದ 3 ಹನಿ ಲಿಕ್ವಿಡ್ ಡಿಶ್ ವಾಶ್ ಜೆಲ್ ಬೆರೆಸಿ ಚೆನ್ನಾಗಿ ಕಲಕಿ ವಾರಕ್ಕೊಮ್ಮೆ ಗಿಡದ ಮೇಲೆ ಸ್ಪ್ರೇ ಮಾಡಿ. ಡೈಬ್ಯಾಕ್ ರೋಗ ಅಂದರೆ ಡೈಬ್ಯಾಕ್ ಡಿಸೀಸ್. ಕತ್ತರಿಸಿದ ರೆಂಬೆಗಳು ಮೇಲಿಂದ ಕಪ್ಪಾಗುತ್ತಾ ಬಂದು ಇಡೀ ಗಿಡ ಒಣಗುತ್ತದೆ. ಹೀಗಾಗದಂತೆ ತಡೆಯಲು ಕಪ್ಪಾಗಿರುವ ಭಾಗಕ್ಕಿಂತ 2 ಇಂಚು ಕೆಳಗೆ ಹಸಿರು ಇರುವ ಜಾಗಕ್ಕೆ ಮತ್ತೆ 45 ಡಿಗ್ರಿ ಆ್ಯಂಗಲ್ನಲ್ಲಿ ಕತ್ತರಿಸಿದ ಆ ಜಾಗಕ್ಕೆ ತಕ್ಷಣ ಅರಿಶಿಣದ ಪುಡಿ ಅಥವಾ ಜೇನುತುಪ್ಪವನ್ನು ಹಚ್ಚಿ. ಇದು ಫಂಗಸ್ ಹರಡುವುದನ್ನು ತಡೆಯುತ್ತದೆ. ಎಲೆಗಳ ಮೇಲೆ ಕಪ್ಪು ಚುಕ್ಕೆ ಅಂದರೆ ಬ್ಲ್ಯಾಕ್ ಸ್ಪಾಟ್ ಮತ್ತು ಬೂಜು ರೋಗ. ಇವುಗಳ ಪರಿಹಾರಕ್ಕಾಗಿ 1 ಲೀಟರ್ ನೀರಿಗೆ ಅರ್ಧ ಚಮಚ ಅಡುಗೆ ಸೋಡಾ ಅಂದರೆ ಬೇಕಿಂಗ್ ಸೋಡಾ ಮತ್ತು ಕೆಲವು ಹನಿ ಅಡುಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಮತ್ತು ಬಾಧಿತ ಎಲೆಗಳನ್ನು ಕಿತ್ತು ದೂರ ಹಾಕಿ. ಸ್ನೇಹಿತರೆ, ಈಗ ಗುಲಾಬಿ ಗಿಡಗಳಿಗೆ ಬೇಕಾದ ನೀರು, ಬಿಸಿಲು ಮತ್ತು ಪ್ರಮುಖ ಆರೈಕೆ ನಿಯಮಗಳು ತಿಳಿಯೋಣ. ಗುಲಾಬಿ ಗಿಡ ಚೆನ್ನಾಗಿ ಹೂ ಬಿಡಬೇಕಾದರೆ ಈ 2 ಅಂಶಗಳು ಅತಿ ಮುಖ್ಯ. ಮೊದಲನೆಯದು ಬಿಸಿಲಿನ ಅವಶ್ಯಕತೆ. ಗುಲಾಬಿ ಗಿಡಕ್ಕೆ ಕನಿಷ್ಠ 5 ರಿಂದ 6 ಗಂಟೆಗಳ ಕಾಲ ನೇರ ಬಿಸಿಲು ಸಿಗಬೇಕು. ಬಿಸಿಲು ಕಡಿಮೆ ಇರುವ ಜಾಗದಲ್ಲಿ ಇಟ್ಟರೆ ಗಿಡ ಕೇವಲ ಎಲೆಗಳನ್ನು ಮಾತ್ರ ಬಿಡುತ್ತದೆ, ಹೂಗಳು ಬರುವುದಿಲ್ಲ. ಆದ್ದರಿಂದ ನಿಮ್ಮ ಮನೆಯ ಬಾಲ್ಕನಿ ಅಥವಾ ಟೆರೆಸ್ನ ಬಿಸಿಲಿರುವ ಜಾಗದಲ್ಲೇ ಪಾಟ್ ಇಡಿ. ಎರಡನೆಯದಾಗಿ ನೀರು ನಿರ್ವಹಣೆ. ಮಣ್ಣು ಯಾವಾಗಲೂ ತೇವಾಂಶದಿಂದ ಇರಬೇಕು, ಆದರೆ ಅತಿಯಾದ ನೀರಾಗಿ ಕೆಸರಾಗಬಾರದು. ಪಾಟ್ನ ಮೇಲ್ಭಾಗದ ಮಣ್ಣು 1 ಇಂಚಿನಷ್ಟು ಒಣಗಿದಂತೆ ಕಂಡಾಗ ಮಾತ್ರ ನೀರು ಹಾಕಿ. ಪಾಟಿನ ಕೆಳಗೆ ನೀರು ಹೊರ ಹೋಗಲು ಉತ್ತಮ ಡ್ರೈನೇಜ್ ಹೋಲ್ ಇರಲಿ. ಇದರೊಂದಿಗೆ ಪ್ರೂನಿಂಗ್ ಅಂದರೆ ಕತ್ತರಿಸುವಿಕೆಯು ಬಹಳ ಮುಖ್ಯ. ಹೂವು ಒಣಗಿದ ನಂತರ ಆ ರೆಂಬೆಗಳನ್ನು ಸ್ವಲ್ಪ ಕೆಳಭಾಗಕ್ಕೆ ಕತ್ತರಿಸಿ. ಇದನ್ನು ಡೆಡ್ ಹೆಡಿಂಗ್ ಎನ್ನುತ್ತಾರೆ. ಇದರಿಂದ ಅಲ್ಲಿ 2 ಹೊಸ ಚಿಗುರುಗಳು ಬಂದು ಮತ್ತಷ್ಟು ಹೂಗಳು ಅರಳುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಪುಟ್ಟ ಸಲಹೆಗಳನ್ನು ಪಾಲಿಸಿದರೆ ನಿಮ್ಮ ಮನೆಯ ಪಾಟ್ಗಳಲ್ಲೂ ಗುಲಾಬಿ ಗಿಡಗಳು ನಳನಳಿಸುತ್ತಾ ಸದಾ ಹೂಗಳನ್ನು ಬಿಡುತ್ತವೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಗಾರ್ಡನಿಂಗ್ ಆಸಕ್ತಿ ಇರುವ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಪ್ರಕೃತಿ ಮತ್ತು ಗಾರ್ಡನ್ ಕುರಿತಾದ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಮೇರಿಸ್ ಮನೆ ಗಾರ್ಡನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಗಿಡದ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.